ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಬ್ಲಾಗ್ ಬಗ್ಗೆ ನೋಡ್ತಾ ಹೋಗೋಣ. ನೀವು ಇಲ್ಲಿ ನೋಡಬಹುದು, ಇದು ಬ್ಲಾಗ್ ಪ್ಯಾನೆಲ್. ಇಲ್ಲಿ ನಾವು ಬ್ಲಾಗ್ ಕ್ರಿಯೇಟ್ ಮಾಡೋದು ಹೇಗೆ, ಬ್ಲಾಗ್ ಎಡಿಟಿಂಗ್, ಇನ್ಸರ್ಟ್, ಬ್ಲಾಗ್ನ ಇನ್ಸರ್ಟ್ ಮಾಡ್ಕೊಂಡು ನಾವು ಯೂಸ್ ಮಾಡೋವಂಥದ್ದು ಆಪ್ಷನ್ಸ್ ಇದೆ. ಅದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಸಿಂಗಲ್ ಆಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಿ, ಇದನ್ನೆಲ್ಲ ಹೇಗೆ ಯೂಸ್ ಮಾಡೋದು ಅಂತ ನೋಡ್ತಾ ಹೋಗೋಣ. ನೀವು ಇಲ್ಲಿ ನೋಡ್ಬೋದು, ಡೋರ್ ಕ್ರಿಯೇಟ್ ಮಾಡಿದ್ದೀನಿ ಮತ್ತು ವಿಂಡೋ ಕ್ರಿಯೇಟ್ ಮಾಡಿದ್ದೀನಿ. ವಿಂಡೋ ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಸಿಂಗಲ್ ಲೈನ್ ಸೆಗ್ಮೆಂಟ್ಸ್ ಆಗಿ ಇದೊಂದು ಲೈನ್ ಆಗಿ ಇರುತ್ತೆ. ನೀವು ಇದನ್ನು ಸಿಂಗಲ್ ಕಾಂಪೊನೆಂಟ್ಸ್ ಆಗಿ ಯೂಸ್ ಮಾಡಬೇಕು, ಅಥವಾ ಈ ಪ್ರಾಜೆಕ್ಟಿಂದ ಇನ್ನೊಂದು ಪ್ರಾಜೆಕ್ಟ್ನೇ ಯೂಸ್ ಮಾಡಬೇಕು, ಇದೇ ಸೇಮ್ ಡೋರ್ಸ್ ಲೆನ್ಸ್ನ, ಅಥವಾ ಸಿಂಗಲ್ ಆಬ್ಜೆಕ್ಟ್ ಆಗಿ ಮಾಡಬೇಕು ಅಂತಂದರೆ ನಾವು ಜಾಯಿನ್ ಅನ್ನೋ ಆಪ್ಷನ್ಸ್ನ ಯೂಸ್ ಮಾಡ್ತಿದ್ವಿ. ಅಥವಾ ನಾವು ಅದರ ಬ್ಲಾಕಲ್ಲಿ ನಾವು ಸೇಮ್ ಆಬ್ಜೆಕ್ಟ್ನ ಸೇವ್ ಮಾಡಿಕೊಂಡ್ರೆ ನಾವು ಇನ್ನೊಂದು ಪ್ರಾಜೆಕ್ಟ್ಗಳು ಕೂಡ ಯೂಸ್ ಮಾಡ್ಬೋದು. ಆವಾಗ ನಾವು ಬ್ಲಾಕ್ನ ಕ್ರಿಯೇಟ್ ಮಾಡ್ಕೋತೀವಿ. ಬ್ಲಾಕ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ಬ್ಲಾಕ್ಗೆ ನೀವು ಡೈರೆಕ್ಟ್ ಇಲ್ಲಿ ಆಪ್ಷನ್ಸ್ ಏನಿದೆ ಕ್ರಿಯೇಟ್ ಅಂತ ಅದನ್ನು ಸೆಲೆಕ್ಟ್ ಮಾಡಿದಾಗಲೂ ಬ್ಲಾಕ್ ಡೆಫಿನೇಷನ್ಸ್ ಅಂತ ಒಂದು ಟೇಬಲ್ ಓಪನ್ ಆಗುತ್ತೆ. ಈ ಟೇಬಲಿಂದ ನಾವು ಬ್ಲಾಕ್ನ ಕ್ರಿಯೇಟ್ ಮಾಡ್ಕೋತೀವಿ. ಅಥವಾ ಬ್ಲಾಕ್ಗೆ ಶಾರ್ಟ್ಕಟ್ ಕೀ ಬಂದು ಬಿ ಎಂಟರ್ ಕೊಟ್ಟಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಬ್ಲಾಕ್ ಅಂತ ಇದೆ. ಎಂಟರ್ ಕೊಟ್ಟರೆ ಅಗೇನ್ ಬ್ಲಾಕ್ ಡೆಫಿನೇಷನ್ಸ್ ಓಪನ್ ಆಗುತ್ತೆ. ನೀವು ಏನು ಬ್ಲಾಕ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಆ ಬ್ಲಾಕ್ ನೇಮ್. ಸೊ ಇದು ವಿಂಡೋ ಎಲಿವೇಷನ್ಸ್ ಇದೆ. ನೀವು ವಿಂಡೋ ಎಲಿವೇಷನ್ಸ್ ಅಂತನಾದರೂ ಕೊಡ್ಬೋದು, ಅಥವಾ W1 ವಿಂಡೋ 1 ಅಂತನಾದರೂ ನೇಮಿಂಗ್ ಕೊಡ್ಬೋದು. ಸೊ ನೇಮಿಂಗ್ ಕೊಟ್ಟಾದ್ಮೇಲೆ ನಾವು ಪಿಕ್ ಪಾಯಿಂಟ್ ಅನ್ನೋ ಆಪ್ಷನ್ಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ತೀವಿ. ಆಪ್ಷನ್ ಸೆಲೆಕ್ಟ್ ಮಾಡಿದ್ಮೇಲೆ ಪಿಕ್ ಪಾಯಿಂಟ್ ಅಂತ ಅಂದರೆ ನಾವು ನೆಕ್ಸ್ಟ್ ಕಾಪಿ ತೊಗೋಬೇಕಾದ್ರೆ ಆಬ್ಜೆಕ್ಟ್ಸ್ಗಳನ್ನ ಯಾವುದು ಬೇಸ್ ಪಾಯಿಂಟ್ ಅಂತ ನಾವೇನು ಸೆಲೆಕ್ಟ್ ಮಾಡ್ತಾ ಇದ್ವಿ ಅದನ್ನು ನಾವು ರೆಪ್ರೆಸೆಂಟ್ ಮಾಡೋದನ್ನೇ ನಾವು ಪಿಕ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ನಾನು ಇವಾಗ ಈ ಮಿಡ್ ಪಾಯಿಂಟ್ನ ಪಿಕ್ ಪಾಯಿಂಟ್ ಆಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಬೇಕು. ನೀವು ಇಲ್ಲೇನು ಆಬ್ಜೆಕ್ಟ್ ಅಂತ ಇದೆ ಆಬ್ಜೆಕ್ಟಲ್ಲಿ ಸೆಲೆಕ್ಟ್ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಕಂಪ್ಲೀಟ್ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿದ ತಕ್ಷಣ ನಮಗೆ ನೀವು ಇಲ್ಲಿ ಏನು ಇಮೇಜ್ ನೋಡ್ಬೋದು, ನಾವೇನು ಸೆಲೆಕ್ಟ್ ಮಾಡಿರ್ತೀವಿ ಆ ಇಮೇಜು ಬ್ಲಾಕ್ ಆಗಿ ಕನ್ವರ್ಟ್ ಆಗೋದಕ್ಕೆ ಸೆಲೆಕ್ಟ್ ಆಗಿರುತ್ತೆ. ಓಕೆ, ನಾವು ಹೀಗೆ ಬ್ಲಾಕ್ನ ಕ್ರಿಯೇಟ್ ಮಾಡ್ಕೋತೀವಿ. ಸೊ ನಾನು ಈ ಬ್ಲಾಕ್ ಕ್ರಿಯೇಟ್ ಮಾಡಬೇಕಾದ್ರೆ ಬಿಹೇವಿಯರನ್ನು ಎಲ್ಲನೂ ಅನ್ಚೆಕ್ ಮಾಡಿದ್ದೀನಿ. ಸೊ ನಮ್ಗೆ ಇನ್ನು ಬ್ಲಾಕ್ನ ಕ್ರಿಯೇಟ್ ಮಾಡೋದಕ್ಕೆ 3 ಆಪ್ಷನ್ಸ್ ಇದೆ: ರೀಟೈನ್, ಕನ್ವರ್ಟ್ ಟು ಬ್ಲಾಕ್, ಡಿಲೀಟ್ ಬ್ಲಾಕ್. ನಾನು ಇವಾಗ ಕನ್ವರ್ಟ್ ಟು ಬ್ಲಾಕ್ ಕೊಡ್ತಿದ್ದೀನಿ. ಏನಿದೆ ಈ ಫಂಕ್ಷನ್ಸ್ ಅಂತ ನೋಡೋಣ. ಸೊ ಇವಾಗ ಕನ್ವರ್ಟ್ ಟು ಬ್ಲಾಕ್ ಕೊಟ್ಟಿದ್ದೀನಿ, ಓಕೆ ಕೊಟ್ಟಿದ್ದೀನಿ. ಸೊ ಈ ಮಾಡೆಲ್ ಇವಾಗ ನಮಗೆ ಬ್ಲಾಕ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು, ನಮಗೆ ಇನ್ಸರ್ಟಲ್ಲಿ ನಮಗೆ ಆ ಆಪ್ಷನ್ಸು ಆ್ಯಡ್ ಆಗಿರುತ್ತೆ. ಎಂಟರ್ ಕೊಟ್ಟರೆ ನಿಮಗೆ ಈ ಟೇಬಲ್ ಓಪನ್ ಆಗುತ್ತೆ. ಈ ಟೇಬಲಲ್ಲಿ ನಾವು ನೋಡ್ತಾ ಹೋಗ್ಬೋದು ಏನೆಲ್ಲ ನಾವು ಬ್ಲಾಕ್ಸ್ನ ಕ್ರಿಯೇಟ್ ಮಾಡಿರ್ತೀವಿ ಅದಷ್ಟು ಬ್ಲಾಕ್ಸು ಇಲ್ಲಿ ವಿಸಿಬಲ್ ಆಗ್ತಾ ಇರುತ್ತೆ. ಓಕೆ, ಸೊ ಅಥವಾ ನೀವು ಈ ಇನ್ಸರ್ಟ್ ಟೇಬಲ್ ಏನಿದೆ ಇಲ್ಲಿ ಸೆಲೆಕ್ಟ್ ಮಾಡಿದ್ರು ನಿಮಗೆ ಸೇಮ್ ಡಯಾಗ್ರಾಮ್ಸ್ ವಿಸಿಬಲ್ ಆಗ್ತಾ ಇರುತ್ತೆ. ನೀವು ಇಲ್ಲೂ ಕೂಡ ನೋಡ್ಬೋದು. ಸೊ W1 ಇದೆ. ನೀವು ಅಗೇನ್ ಕಾಪಿ ತಗೋಬೇಕು ಅಂದರೆ ಇನ್ಸರ್ಟಲ್ಲಿ ಕ್ಲಿಕ್ ಮಾಡಿ ಪ್ಲೇಸ್ ಡ್ರ್ಯಾಗ್ ಮಾಡಿದ್ರೆ ನಮಗೆ ಸೇಮ್ ಆಬ್ಜೆಕ್ಟ್ಸ್ ಬರುತ್ತೆ, ನೀವು ಯೂಸ್ ಮಾಡ್ಬೋದು. ಅಗೇನ್ W1. ಸೊ ನೀವು ಈ ಕೂಡ ಇನ್ಸರ್ಟ್ ಟೇಬಲಿಂದ ಮಾಡೆಲ್ನ ಯೂಸ್ ಮಾಡ್ಬೋದು. ಓಕೆ, ಕನ್ವರ್ಟ್ ಟು ಬ್ಲಾಕ್ ಅಂತ ಕೊಟ್ಟಿದೆ, ಹೀಗೆ ಕ್ರಿಯೇಟ್ ಆಗಿದೆ. ಇದು ಕೂಡ ಬ್ಲಾಕ್ ಆಗಿ ವಿಸಿಬಲ್ ಆಗ್ತದೆ. ನೀವು ನೋಡ್ಬೋದು, ಸೆಲೆಕ್ಟ್ ಮಾಡಿದ್ರೆ ಬ್ಲಾಕ್ ಆಗಿನೇ ಸಿಂಗಲ್ ಆಬ್ಜೆಕ್ಟ್ ಆಗಿನೇ ವೀವ್ ಆಗ್ತಾ ಇದೆ. ನಾನು ಇನ್ನೊಂದು ಬ್ಲಾಕ್ ಕ್ರಿಯೇಟ್ ಮಾಡ್ತಿದ್ದೀನಿ. ಸರ್ಕಲ್. ಸೊ ಈ ಆಬ್ಜೆಕ್ಟ್ನ ಬ್ಲಾಕ್ ಆಗಿ ಕನ್ವರ್ಟ್ ಮಾಡ್ಕೋತೀನಿ. ಸೊ ಬ್ಲಾಕ್ ಕನ್ವರ್ಟ್ ಮಾಡೋದಕ್ಕೆ ಅಗೇನ್ ಬಿ ಎಂಟರ್. ಸೊ ನೇಮ್ 1 ಅಂತ ಕೊಡ್ತಿದ್ದೀನಿ. ಸೊ ಪಿಕ್ ಪಾಯಿಂಟ್. ಸೊ ಇದನ್ನು ಪಿಕ್ ಪಾಯಿಂಟ್ ಆಗಿ ಚೂಸ್ ಮಾಡ್ತಿದ್ದೀನಿ. ಸೆಲೆಕ್ಟ್ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಡಯಾಗ್ರಾಮ್ ಅಪ್ಡೇಟ್ ಆಗಿದೆ. ಸೊ ನಾನು ಇವಾಗ ರಿಟೈನ್ ಅಂತ ಕೊಡ್ತಾ ಇದ್ದೀನಿ ಆಪ್ಷನ್ಸು. ಸೊ ಬ್ಲಾಕ್ ಆಗಿ ಕನ್ವರ್ಟ್ ಆಯಿತು. ಸೊ ನೀವು ಅಗೇನ್ ನೀವು ಯೂಸ್ ಮಾಡಬೇಕಂದ್ರೆ ಇನ್ಸರ್ಟಲ್ಲಿ ಹೋಗಿ ನೋಡಿ, ಇಲ್ಲಿ ಅಪ್ಲೈ ಆಗಿದೆ. ಸೊ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಆಬ್ಜೆಕ್ಟ್ ಓಪನ್ ಆಯಿತು. ಸೊ ಏನಪ್ಪ ಡಿಫ್ರೆಂಟ್ ಕನ್ವರ್ಟ್ ಟು ಬ್ಲಾಕ್ಗೂ ರಿಟೈನ್ಗೂ ಅಂತಂದರೆ ನೀವು ಇಲ್ಲಿ ನೋಡ್ಬೋದು, ನಾವು ಏನು ಫಸ್ಟ್ಗೆ ಕ್ರಿಯೇಟ್ ಮಾಡಿದ್ವಿ ಆ ಆಬ್ಜೆಕ್ಟು ಬ್ಲಾಕ್ ಆಗಿ ಕನ್ವರ್ಟ್ ಆಗಿಲ್ಲ. ನಾವು ನೆಕ್ಸ್ಟ್ ಏನು ಕಾಪಿ ಆಬ್ಜೆಕ್ಟ್ ತೊಗೊಂಡೆ ಅದು ಮಾತ್ರ ಬ್ಲಾಕ್ ಆಗಿ ಕನ್ವರ್ಟ್ ಆಗಿರೋದು. ಇದು ರಿಟೈನ್ ಆಪ್ಷನ್ಸಲ್ಲಿ ಈ ಥರ ಆಗುತ್ತೆ. ಆದರೆ ಕನ್ವರ್ಟ್ ಟು ಬ್ಲಾಕಲ್ಲಿ ನಾವು ಫಸ್ಟ್ಗೆ ಏನು ಮಾಡೆಲ್ಸ್ನ ಕ್ರಿಯೇಟ್ ಮಾಡಿರ್ತೀವಿ ಆ ಮಾಡೆಲ್ ಕೂಡ ಬ್ಲಾಕ್ ಆಗಿದೆ. ನೆಕ್ಸ್ಟು ಕಾಪಿ ತೊಗೊಂಡಂಥ ಆಬ್ಜೆಕ್ಟ್ಸ್ಗಳು ಕೂಡ ಬ್ಲಾಕ್ ಆಗಿದೆ. ಇದೆರಡು ಡಿಫ್ರೆನ್ಸು ಕನ್ವರ್ಟ್ ಟು ಬ್ಲಾಕ್ ಮತ್ತು ರಿಟೈನ್ಗೂ. ಗೊತ್ತಾಯ್ತಲ್ಲ? ಸೊ ನೆಕ್ಸ್ಟ್ ಆಪ್ಷನ್ಸ್ ಬಂದು ಇನ್ನೊಂದು ಬ್ಲಾಕ್ನ ಕ್ರಿಯೇಟ್ ಮಾಡ್ಕೋತೀನಿ. ಡಿಲೀಟ್ ಆಪ್ಷನ್ಸ್ ನೋಡೋಣ. ಸೊ ಬಿ ಎಂಟರ್, ಪಿಕ್ ಪಾಯಿಂಟ್. ಸೊ ನಾನು ಮಿಡ್ ಪಾಯಿಂಟ್ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಆಬ್ಜೆಕ್ಟ್ ಬಂದು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿದ್ಮೇಲೆ ಸೊ ನೇಮ್ ಕೊಡಬೇಕು 2. ಸೊ ನಮ್ಗೆ ಇಲ್ಲಿ ಆಪ್ಷನ್ಸ್ ಡಯಾಗ್ರಾಮ್ ಆಗಿದೆ. ಸೊ ನಾನು ಇವಾಗ ಆಬ್ಜೆಕ್ಟ್ಸಲ್ಲಿ ಡಿಲೀಟ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಆಬ್ಜೆಕ್ಟು ಡಿಲೀಟ್ ಆಯಿತು, ಬಟ್ ನೀವು ಇನ್ಸರ್ಟ್ ಟೇಬಲಲ್ಲಿ ಹೋದರೆ ಆ ಆಬ್ಜೆಕ್ಟು ಬ್ಲಾಕ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ನೀವು ಅಗೇನ್ ನೀವು ಯೂಸ್ ಮಾಡಬೇಕಂದ್ರೆ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ನಿಮ್ಗೆ ಇಲ್ಲಿ
ಅಗೇನ್ ಅದನ್ನು ಕಾಪಿ ಆಬ್ಜೆಕ್ಟ್ನಾಗಿ ತೊಗೋಬೋದು ಮತ್ತು ಯೂಸ್ ಮಾಡ್ಬೋದು. ಸೊ ಇದು ಡಿಲೀಟ್ ಆಪ್ಷನ್. ಅಗೇನ್ ನಾನು ಮಾಡೆಲ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಪಾಲಿಗಾನ್ ಚೂಸ್ ಮಾಡ್ತೀನಿ 4. ಸೊ ಈ ಥರ ಮಾಡೆಲ್ ಕ್ರಿಯೇಟ್ ಮಾಡಿದ್ದೀನಿ. ನೀವು ಅಗೇನ್ ಎಂಟರ್. ಸೊ ನೀವು ಇಲ್ಲಿ ನೋಡ್ಬೋದು ಬಿಹೇವಿಯರಲ್ಲಿ ಅನೋಟೇಟಿವ್ ಆಮೇಲೆ ನೋಡೋಣ. ಸ್ಕೇಲ್ ಯೂನಿಫಾರ್ಮ್ಲಿ ಮತ್ತು ಅಲೋ ಎಕ್ಸ್ಪ್ಲೋಡಿಂಗ್ ಅನ್ನೋ ಆಪ್ಷನ್ಸ್ ಇದೆ. ನಾನು ಬೇರೆ ಡ್ರಾಯಿಂಗ್ಸ್ ಎಲ್ಲಾನು ಕ್ರಿಯೇಟ್ ಮಾಡುವಾಗ ಅಲೋ ಎಕ್ಸ್ಪ್ಲೋಡಿಂಗ್ ತೊಗೊಂಡಿತ್ತು. ಸೊ ನೀವು ಇಲ್ಲಿ ನೋಡ್ಬೋದು ನೀವೇನಾದರೂ ಸಿಂಗಲ್ ಆಬ್ಜೆಕ್ಟ್ ಆಗಿ ನೋಡಬೇಕು ಅಂದರೆ ಅಗೇನ್ ಸೆಲೆಕ್ಟ್ ಮಾಡಿ ಎಕ್ಸ್ಪ್ಲೋಡ್ ಆಪ್ಷನ್ಸ್ ಕೊಟ್ಟ ತಕ್ಷಣ ಎಕ್ಸ್ಪ್ಲೋಡಿಂಗ್ ಆಗ್ತಾ ಇದೆ. ಸೊ ನೀವು ಎಕ್ಸ್ಪ್ಲೋಡಿಂಗ್ ಆಗಬಾರ್ದು ಅಂತ ಅಂದರೆ ನೀವು ಬ್ಲಾಕಲ್ಲಿ ಎಕ್ಸ್ಪ್ಲೋಡಿಂಗ್ ಅನ್ಚೆಕ್ ಮಾಡಿದ್ರೆ ಎಕ್ಸ್ಪ್ಲೋಡ್ ಆಗಲ್ಲ. ಸೊ ಅಗೇನ್ ಬಿ ಎಂಟರ್. ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಬಿ ಎಂಟರ್. ಅಲೋ ಎಕ್ಸ್ಪ್ಲೋಡಿಂಗ್ನ ಆಫ್ ಮಾಡಿದ್ದೀನಿ. ಪಿಕ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿ ಬೇಸ್ ಪಾಯಿಂಟ್ ಪಿಕ್ ಸೆಲೆಕ್ಟ್ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಎಂಟರ್. ಸೊ ನೇಮಿಂಗ್ ಬಂದು 3 ಅಂತ ಕೊಡ್ತಾ ಇದ್ದೀನಿ. ಸೊ ಅಲೋ ಎಕ್ಸ್ಪ್ಲೋಡಿಂಗ್ ಆಫ್ ಆಗಿದೆ. ಓಕೆ. ಸೊ ಸಾರಿ, ಡಿಲೀಟ್ ಆಪ್ಷನ್ಸ್ ಕೂಡ ಆನ್ ಆಗಿತ್ತು. ಸೊ ಅದನ್ನು ಕನ್ವರ್ಟ್ ಟು ಬ್ಲಾಕ್ ಮಾಡಬೇಕಾಗಿತ್ತು, ಇಲ್ಲಾಂದ್ರೆ ಪರವಾಗಿಲ್ಲ. ಸೊ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ನಮ್ಗೆ ಆಪ್ಷನ್ಸ್ ಇದೆ. ಮಾಡೆಲ್ನ ಅಗೇನ್ ಕಾಪಿ ತೊಗೋತಾ ಇದ್ದೀನಿ. ಸೊ ನೀವು ಇದನ್ನು ಎಕ್ಸ್ಪ್ಲೋಡ್ ಮಾಡಬೇಕು ಅಂತಂದರೆ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಎಕ್ಸ್ಪ್ಲೋಡ್ನ ಕ್ಲಿಕ್ ಮಾಡಿದ ತಕ್ಷಣ ಎಕ್ಸ್ಪ್ಲೋಡ್ ಆಗಬೇಕು. ಆದರೆ ನೋಡಿ ಈ ಆಬ್ಜೆಕ್ಟು ಎಕ್ಸ್ಪ್ಲೋಡ್ ಆಗಿಲ್ಲ. ಏನಕ್ಕಂತಂದರೆ ನಾವು ಬ್ಲಾಕಲ್ಲಿ ಅಲೋ ಎಕ್ಸ್ಪ್ಲೋಡಿಂಗ್ ಅನ್ನೋ ಆಪ್ಷನ್ಸ್ನ ಆಫ್ ಮಾಡಿದ್ವಿ, ಅದಕ್ಕೆ ಅದು ಬ್ಲಾಕ್ಗೆ ತಗೋತಾ ಇಲ್ಲ. ಓಕೆ, ನೆಕ್ಸ್ಟ್ ಬಂದು ಯೂನಿಫಾರ್ಮ್ ಸ್ಕೇಲಿಂಗ್ ಇತ್ತು. ಬ್ಲಾಕ್ ಕ್ರಿಯೇಟ್ ಮಾಡ್ಕೋತೀನಿ. ಸೊ ಇದನ್ನು ಬ್ಲಾಕ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಬಿ ಎಂಟರ್. ಸೊ ಪಿಕ್ ಪಾಯಿಂಟ್ ಬೇಸ್ ಪಾಯಿಂಟ್ ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿದ್ರೆ ಸೊ ನಾನು ಇವಾಗ ಯೂನಿಫಾರ್ಮ್ ಸ್ಕೇಲಿಂಗು ಕೊಡ್ತಾ ಇದ್ದೀನಿ, ಅಲೋ ಎಕ್ಸ್ಪ್ಲೋಡಿಂಗು ಕೂಡ ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ನೇಮಿಂಗ್ ಬಂದು 4 ಅಂತ ಕೊಡ್ತಿದ್ದೀನಿ. ಸೊ ಕನ್ವರ್ಟ್ ಟು ಬ್ಲಾಕ್ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ. ಸೊ ಇವಾಗ ಇದು ಬ್ಲಾಕಾಗಿ ಕನ್ವರ್ಟ್ ಆಗಿರುತ್ತೆ. ಇನ್ಸರ್ಟ್ ಟೇಬಲಲ್ಲಿ ಹೋಗಿ ನೋಡಿದ್ರೆ ನೋಡಿ 4. ಸೊ ನೀವು ಈಗೇನು ಕಾಪಿ ಬೇಕಂದರೆ ಯೂಸ್ ಮಾಡ್ಬೋದು. ಸೊ ಇವಾಗ ಇದರಲ್ಲಿ ನಾವು ಯೂನಿಫಾರ್ಮ್ ಸ್ಕೇಲಿಂಗ್ ಬಗ್ಗೆ ಹೇಗೆ ನೋಡೋದು ಅಂತಂದರೆ ಇನ್ಸರ್ಟ್ ಟೇಬಲಲ್ಲಿ ಹೋದರೆ ಎಂಟರ್. ಸೊ 4ನ ಸೆಲೆಕ್ಟ್ ಮಾಡಿ ನೋಡಿ ಯೂನಿಫಾರ್ಮ್ ಸ್ಕೇಲಿಂಗ್ ಕೊಟ್ಟಿರೋದ್ರಿಂದ ಒಂದೇ ಟೇಬಲ್ ಓಪನ್ ಆಗ್ತಾ ಇದೆ. ಸೊ ನೀವು ಇಲ್ಲಿ ಸ್ಕೇಲಿಂಗ್ಸ್ ಜಾಸ್ತಿ ಮಾಡಬೇಕು. ಇವಾಗ ಸ್ಕೇಲಿಂಗ್ಸ್ 1 ಇದೆ, ನಾನು 3 ಸ್ಕೇಲಿಂಗ್ಸ್ ಕೊಟ್ಟಿದ್ದೀನಿ. ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಯೂನಿಫಾರ್ಮ್ ಆಗಿನೇ ಆಬ್ಜೆಕ್ಟು 3 ಸ್ಕೇಲಿಂಗ್ಸಲ್ಲಿ ತೊಗೊಂಡಿದೆ. ಅದೇ ನೀವು ರಿಮೈನಿಂಗ್ ಬೇರೆ ಬ್ಲಾಕಲ್ಲಿ ಇದೆಲ್ಲ ನಾನ್ ಯೂನಿಫಾರ್ಮ್ ಸ್ಕೇಲಿಂಗ್ಸ್ ಇತ್ತು. ಎಂಟರ್. ಸೊ ಈ ಮಾಡೆಲ್ಸ್ ಎಲ್ಲ ನಾನ್ ಯೂನಿಫಾರ್ಮ್ ಸ್ಕೇಲಿಂಗ್ಸ್ ಇತ್ತು, ಸ್ಕೇಲಿಂಗ್ಸ್ ಆಫ್ ಮಾಡಿದೆ. ಸೊ ನೋಡ್ಬೋದು ಸ್ಕೇಲಿಂಗ್ಸಲ್ಲಿ XYZ ಪ್ಲೇನಲ್ಲಿ ನಾವು ವ್ಯಾಲ್ಯೂಸ್ ಕೊಡ್ತಾ ಹೋಗ್ಬೋದು. ಸೊ ಇಲ್ಲಿ 3 ಸ್ಕೇಲಿಂಗ್ಸ್ ಇದೆ, ನಾನು ಅದನ್ನು Xಗೆ 4, Yಗೆ 2 ಕೊಡ್ತಾ ಇದ್ದೀನಿ. ಸೊ ಇರ್ರೆಗ್ಯುಲರ್ ಯೂನಿಫಾರ್ಮಿಂಗ್. ಸೊ ನೀವು ಇದು ನೋಡಬೇಕು ಅಂದರೆ ಡಬಲ್ ಕ್ಲಿಕ್ ಮಾಡಿ ನೀವು ಇಲ್ಲಿ ತೊಗೊಂಡ್ರೆ ನೀವು ನೋಡ್ಬೋದು ಈ ಮಾಡೆಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಇರ್ರೆಗ್ಯುಲರ್ ಆಗಿ ಯೂನಿಫಾರ್ಮ್ಸ್ ಚೇಂಜ್ ಆಯಿತು. ನೀವು ಹೀಗೆ ಸ್ಕೇಲಿಂಗ್ಸ್ ಕೂಡ ಬ್ಲಾಕ್ಸ್ನ ಕ್ರಿಯೇಟ್ ಮಾಡಿದ್ಮೇಲೆ ಕೂಡ ನೀವು ಸ್ಕೇಲಿಂಗ್ಸ್ನ ಯೂಸ್ ಮಾಡಿ ಮಾಡೆಲ್ಸ್ ಶೇಪ್ಸ್ನ ಚೇಂಜ್ ಮಾಡ್ಬೋದು, ಅಥವಾ ನೀವು ಸ್ಕೇಲಿಂಗ್ಸ್ನ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ನೀವು ರೊಟೇಷನ್ಸ್ ಕೊಡ್ತೀರಾ ಇದೇ ಮಾಡೆಲ್ಗೆ ಅಂತಂದರೆ ನೀವು ರೊಟೇಷನ್ಸ್ ಕೂಡ ಕೊಡ್ಬೋದು. ನೀವು ಇಲ್ಲಿ ನೋಡ್ಬೋದು ರೊಟೇಷನ್ಸ್ ಅನ್ನೋ ಆಪ್ಷನ್ಸ್ ಇದೆ, ಅದರಲ್ಲಿ ಆ್ಯಂಗಲ್ 0 ಇದೆ. 45 ಆ್ಯಂಗಲ್ ಕೊಟ್ಟರೆ ಸೊ ಡಬಲ್ ಕ್ಲಿಕ್ ನೋಡ್ಬೋದು ನೀವು 45ಅಲ್ಲಿ ಆ್ಯಂಗಲ್ ತೊಗೊಂಡಿದೆ. ಸೊ ಇದು ಎಕ್ಸಾಂಪಲ್ ಪ್ರಾಪರಾಗಿ ವೀವ್ ಆಗ್ತಾಯಿಲ್ಲ. ಸೊ ನಾನು ಈ ಬ್ಲಾಕ್ನ ತೊಗೋತಾ ಇದ್ದೀನಿ. ನೀವು ಇಲ್ಲಿ ಯಾವ ಬ್ಲಾಕ್ನ ಕೊಡ್ತಿರ್ತೀರೋ ಆ ಬ್ಲಾಕ್ನ ಡೈರೆಕ್ಟ್ ಸೆಲೆಕ್ಟ್ ಮಾಡಿ ಸ್ಕೇಲಿಂಗ್ಸ್ ರೊಟೇಷನ್ಸ್ ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಮಾಡ್ಬೋದು. ಸೊ ನಾನು ಇವಾಗ ಮಾಡೆಲ್ 2 ಏನಿತ್ತು ರೆಕ್ಟ್ಯಾಂಗ್ಯುಲರ್ ಆ್ಯಂಡ್ ಸರ್ಕಲ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಸ್ಕೇಲಿಂಗ್ಸ್ ಬಂದು 4. ನೀವು ಯೂನಿಫಾರ್ಮಾಗಿ ಇದನ್ನು ಚೇಂಜ್ ಮಾಡಬೇಕು ಅಂದರೆ ಡೈರೆಕ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿ ಯೂನಿಫಾರ್ಮ್ ಸ್ಕೇಲಿಂಗ್ಸ್ ಕೊಟ್ಟರೆ ಅದನ್ನ ಆಟೋಮೆಟಿಕಲಿ ಯೂನಿಫಾರ್ಮ್ ಸ್ಕೇಲಿಂಗ್ಸ್ ತೊಗೊಳುತ್ತೆ. ಸೊ 4 ಯೂನಿಫಾರ್ಮ್ ಸ್ಕೇಲಿಂಗ್ಸ್ ಕೊಟ್ಟಿದ್ದೀನಿ, ರೊಟೇಷನ್ 45 ಕೊಟ್ಟಿದ್ದೀನಿ. ಸೊ ಸೆಲೆಕ್ಟ್ ಮಾಡಿದ್ರೆ ನೀವು ನೋಡ್ಬೋದು 45 ಆ್ಯಂಗಲಲ್ಲಿ 4 ಸ್ಕೇಲಿಂಗ್ಸಲ್ಲಿ ಮಾಡೆಲ್ಲು ಕ್ರಿಯೇಟ್ ಆಗಿದೆ. ಓಕೆ, ನೀವು ಹೀಗೆ ಇನ್ಸರ್ಟ್ ಆಪ್ಷನ್ಸ್ ಕೂಡ ಯೂಸ್ ಮಾಡಿ ನೀವು ಮಾಡೆಲ್ ಶೇಪ್ಸ್ನ, ಸ್ಕೇಲಿಂಗ್ಸ್ನ, ರೊಟೇಷನ್ಸ್ನ ನೀವು ಚೇಂಜ್ ಮಾಡ್ಬೋದು. ಅಥವಾ ನೀವೀಗ ಈ ಮಾಡೆಲ್ಗೆ ಎಕ್ಸ್ಪ್ಲೋಡಿಂಗ್ ಆಪ್ಷನ್ಸ್ ಇದೆ, ಎಕ್ಸ್ಪ್ಲೋಡಿಂಗ್ ತೊಗೊಂಡಿದೆ, ಅಥವಾ ನೀವೀಗ ಆನ್ ಮಾಡಬೇಕು ಅಥವಾ ಆಫ್ ಮಾಡಬೇಕಂದ್ರೆ ನೀವು ಇಲ್ಲೂ ಕೂಡ ಆನ್ ಆ್ಯಂಡ್ ಆಫ್ ಮಾಡ್ಬೋದು ಎಕ್ಸ್ಪ್ಲೋಡಿಂಗ್ನ. ಸೊ
ಚೆಕ್ ಮಾಡಿದ್ದೀನಿ. ನೀವೀಗ ಇದನ್ನು ಎಕ್ಸ್ಪ್ಲೋರ್ಡ್ ಮಾಡಬೇಕಂತಂದರೆ ಡೈರೆಕ್ಟ್ ಮಾಡೆಲ್ನ ಸೆಲೆಕ್ಟ್ ಮಾಡಿ ಎಕ್ಸ್ಪ್ಲೋರ್ಡ್ನ ಕೊಟ್ಟರೆ ಸಿಂಗಲ್ ಆಬ್ಜೆಕ್ಟಾಗಿ ಆ್ಯಕ್ಟ್ ಆಗ್ತಾ ಇರುತ್ತೆ. ಸೊ ನೀವು ಹೀಗೆ ಎಕ್ಸ್ಪ್ಲೋರ್ಡಿಂಗ್ ಕೂಡ ಚೇಂಜ್ ಮಾಡ್ಕೋಬೋದು ಇನ್ಸರ್ಟ್ ಟೇಬಲ್ನ ಯೂಸ್ ಮಾಡಿ. ಓಕೆ, ಸೊ ಇದಿಷ್ಟು ಬ್ಲಾಕ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಲಾಕ್ ಎಡಿಟ್ ಮಾಡೋದು, ಬ್ಲಾಕ್ ರೀನೇಮಿಂಗ್ ಮತ್ತು ರೈಟ್ ಬ್ಲಾಕ್ ಅಂತ ಇನ್ನೊಂದು ಆಪ್ಷನ್ಸ್ ಇದೆ. ಇದಿಷ್ಟು ಡೀಟೇಲ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.